तपस्वाध्याय शुश्रूषा कृष्ण पूजा रतम मुनिम वंदे परिव्राण चक्रवर्तिनम मूर्तित्वे परिकल्पितश्रद्धभृतो वर्त्मा पुनर्जन्मनाम् आत्मीत्यात्मविदां कृतश्चेदतां भर्तामर ज्योतिषां लोकानां प्रलयोदयस्थितिविभुश्चानेकधा यश्रुतो वाचं नः सदधात्मनैककिरणस्त्रैलोक्यदीपो रविः यस्योदये जगदिदं प्रतिबोधमेति मध्यस्थितौ प्रसरति प्रकृतिक्रियासु अस्तङ्गतौ स्वपिति चोच्छ्वसितैकमात्रं भानुस्सेवदेति प्रकटप्रभावः। ಸರಿ, ಇವತ್ತು ನಿನ್ನೆ ನಾನು ನಿಮಗೆ ಗ್ರಹರ ಸ್ಥಿತಿಯಿಂದಾಗಿ ಗ್ರಹರನ್ನ ನಕ್ಷತ್ರ ಮೂಲಕವಾಗಿ ಅವರದ್ದಿಷ್ಟು ಈ ನಕ್ಷತ್ರದಲ್ಲಿ ಈ ಪಾದದಲ್ಲಿದ್ದಾನೆ ಅಂತ ನಾವು ಕಂಡು ಹಿಡಿದರೆ ಆಗ ಗ್ರಹರ ಸ್ಥಿತಿ ಮತ್ತೆ ಗ್ರಹರ ಅಂಶಕವನ್ನು ಬರೆಯುವಂತಹ ಕ್ರಮವನ್ನ ಹೇಳಿದ್ದೆ ಅಲ್ವಾ? ಇದೆಲ್ಲರಿಗೂ ಅರ್ಥ ಆಗಿದೆ ಅಲ್ಲ? ಅರ್ಥ ಆಗದಿದ್ದ ಕೇಳಿ. ಈಗ ಮಾತಾಡ್ತಾ ಇದ್ರಲ್ಲ ಪುನರ್ವಸು ಅಂತೇಳಿ, ಏನ್ ಕೇಳಿದ್ದದು? ಅದೇ ಗುರುಗಳೇ, ನಿನ್ನೆ ತಾವ್ ಹೇಳಿದ್ರಲ್ಲ ಪುನರ್ವಸು 1ನೇ ಪಾದ ಯಾವ ರಾಶಿ ಮತ್ತೆ ಅದು ನವಾಂಶ ಯಾವ್ದೆಲ್ಲ ಬರ್ತದೆ ಅಂತ ಕೇಳಿದ್ರಿ, ತಾವ್ ಹೇಳಿದ್ರಿ. ಅದನ್ನ ಮಾಡ್ಲಿಕ್ಕೆ ಹೇಳಿದ್ರಿ. ಅದೇ ಅದು ಪುನರ್ವಸು 1ನೇದು ಮಿಥುನ ರಾಶಿ ಬರ್ತದೆ. ಅಂಶಕ ಅದು ತುಲಾದಲ್ಲಿ ಬರ್ತದೆ. ತುಲಾದಲ್ಲಿ ತಪ್ಪಲ್ವಾ? ಒಂದ್ ನಿಮಿಷ. ಅಂಶಕ ಅಂದ್ರೆ ಇದಕ್ಕೆ ಮೇಷ, ಸಿಂಹ, ಧನು, ಮಿಥುನ, ತುಲಾ, ಕುಂಭ ಅಂದ್ರೆ ಈ ಮಿಥುನ, ತುಲಾ, ಕುಂಭ ರಾಶಿಗೆ ತುಲಾದಿಂದ ಶುರುವಾಗ್ತದೆ. 1 2 3 4 5 6 7 8 9 ಮಿಥುನಕ್ಕೆ ಬರ್ತದೆ. ಹಾಗಾದ್ರೆ ಯಾವ ರಾಶಿಗೆ ಬರ್ತದೆ? ಮಿಥುನ ರಾಶಿ ಸರಿ. ಅಂಶಕ ಯಾವ್ದಕ್ಕೆ ಬರ್ತದೆ? ಅಂಶಕ ನವಾಂಶ 9 ಇದಕ್ಕೆ ಬರಲ್ಲ, ಮಿಥುನಕ್ಕೆ ಬರ್ತದಲ್ಲ. ಮೇಷಕ್ಕೆ ಬರುತ್ತೆ. ಮೇಷ ರಾಶಿಗೆ ಬರ್ತದೆ ಅಂಶಕ. ಯಾಕೆ ರಾಶಿಗೆ? ಏಳಲ್ವಾ? 7ನೇ ಇದು. ಅದೇ ಸರಿ. ಸರಿ, ಬೇರೆ ಬೇರೆ ಎಲ್ಲ ನೀವು ಮಾಡಿ ಅದನ್ನ ಅಭ್ಯಾಸ ಮಾಡಿಕೊಳ್ಳಿ, ಆಯ್ತಾ? ಸರಿ. ಇನ್ನು ಅದರ ಉದಾಹರಣೆ ಈಗ ನೋಡಿದ್ದೇವೆ ಅಲ್ವಾ? ಕುಜ ಚಿತ್ರ 4 ಅಂತ ಹೇಳುವಂಥದ್ದು. ಹೀಗೆ ಜನನ ದಿನದ ನಿತ್ಯ ಪಂಚಾಂಗವನ್ನ ಪರಿಶೀಲಿಸಿ ಮತ್ತೆ ಹಿಂದಿನ ದಿನಗಳ ನಿತ್ಯ ಪಂಚಾಂಗದಲ್ಲಿ ಗ್ರಹರ ಅನ್ವೇಷಣೆ ಮಾಡಬೇಕು. ಎಲ್ಲಿ ಯಾವ ನಕ್ಷತ್ರದಲ್ಲಿ ಯಾವ ಪಾದದಲ್ಲಿ ಇದ್ದಾನೆ ಅಂತ ಈ ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ. ಅದನ್ನು ನಾವೇ ಅನ್ವೇಷಣೆ ಮಾಡಬೇಕು. ಈ ದಿವಸ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಈಗ ರವಿ 4 ಇವತ್ತು ಯಾವ ವಾರದಲ್ಲಿದ್ದಾನೆ? ತುಲಾ ರಾಶಿಯಲ್ಲಿ ಇದ್ದಾನೆ ಅಲ್ವಾ? ಚಿತ್ರಾ ನಕ್ಷತ್ರ 4ನೇ ಪಾದದಲ್ಲಿ ರವಿ ಇದ್ದಾನೆ. ಹಾಗಿದ್ರೆ ಅವನ ಸ್ಥಿತಿ, ಅವನ ಅಂಶಕ ಎಲ್ಲಿಗೆ ಬಂದಿದೆ? ಚಿತ್ರಾ ನಕ್ಷತ್ರ 4ನೇ ಪಾದನಾಚಾರ್ಯ. ಹೌದು. ಹಂಗಾರೆ ವೃಶ್ಚಿಕದಲ್ಲಿ ಬರ್ತಾನೆ. ತುಲಾ ರಾಶಿಯಲ್ಲಿ ಸ್ಥಿತಿ, ವೃಶ್ಚಿಕ ರಾಶಿಯಲ್ಲಿ ಅಂಶಕ ಬರುತ್ತೆ. ಒಂದ್ಸಲ ವಿಡಿಯೋ ಆನ್ ಮಾಡ್ತಾನೆ. ನಿಮಗೆ ಪಂಚಾಂಗದಲ್ಲಿ ಇವತ್ತು ಯಾವುದು ದಿವಸ ಅಲ್ವಾ? ಅಕ್ಟೋಬರ್ 22. ಇಲ್ಲಿ ನಿಮಗೆ ಮಿಥುನೆ ಚಂದ್ರ 29 ಅಂತ ಹೇಳಿದೆ. ಆದ್ರೆ ಅದು ಮಿಥುನ ರಾಶಿಗೆ ಹೋಗುವಂತ ವಿಷಯ. ಕಾಣಿಸ್ತಾ ಉಂಟಾ? ಬ್ಲರ್ ಆಗಿದೆ ಗುರುಗಳೇ, ಸ್ವಲ್ಪ ಕಾಣಿಸ್ತಾ ಉಂಟಾ?
ಹಾ ಒಂದು ನಿಮಿಷ. ಈ ಕಾಣಿಸ್ತಾ ಉಂಟು. ಈ ಕಡೆ ಕಾಣಿಸ್ತಾ ಉಂಟು. ಈಗ ಕಾಣಿಸ್ತಾ ಉಂಟಲ್ಲ. ಕಾಣಿಸ್ತಾ ಉಂಟಾ ಈಗ? ಯಾರು ಹೇಳ್ತಾ ಇಲ್ಲ? ಹೂ ಗುರುಗಳ ಕಾಣಿಸ್ತಾ ಇದೆ. ಕಾಣಿಸ್ತಿದೆ ಆಚಾರ್ಯ. 20ನೇ ತಾರೀಕಿಗೆ ನಾನು 20ನೇ ತಾರೀಕಿಗೆ ಚಿತ್ರ 4 ರವಿ 24 ಮುಕ್ಕಾಲುಗಳಿಗೆ ಅಂತ ಹೇಳಿದೆ. ಅರ್ಥಾತ್ 20ನೇ ತಾರೀಕು ಸಾಮಾನ್ಯ ಒಂದು ಉದಯಾದಿಗಟಿ 24 ಮುಕ್ಕಾಲುಗಳಿಗೆ ಸಾಯಂಕಾಲದ ಹೊತ್ತಿನಲ್ಲಿ ಚಿತ್ರ 4ನೇ ಪಾದಕ್ಕೆ ರವಿ ಬಂದಿದ್ದಾನೆ. ಇನ್ನು ಬೇರೆ ಇನ್ನು ಕೆಳಗಡೆ ನೋಡ್ತಾ ಹೋಗುವ. 21ಕ್ಕೆ ರವಿಯ ವಿಷಯ ಬರ್ದಿಲ್ಲ ಇಲ್ಲಿ. 22ಕ್ಕೆ ರವಿಯ ವಿಷಯ ಬರ್ದಿಲ್ಲ. 23ಕ್ಕೆ ರವಿಯ ವಿಷಯ ಬರ್ದಿಲ್ಲ. 24ಕ್ಕೆ ರವಿಯ ವಿಷಯ ಬರ್ದಿಲ್ಲ. 25ಕ್ಕೆ ಇಲ್ಲ. ಇಲ್ಲೆಲ್ಲೋ ಬಂದಿರ್ಬೇಕಲ್ಲ. 2 ನಿಮಿಷ ಗಟ್ಟಿ ಸ್ವಾತಿ ಅರ್ಕ. ಇಲ್ಲಿ ಬರ್ದಿಯಾ ಸ್ವಾತಿ ಅರ್ಕ ಅಂತೇಳಿ. ಸರಿ, 23ನೇ ತಾರೀಕು. ಇವತ್ತು ಯಾವ ತಾರೀಕು? 23 ಅಲ್ವಾ? ಇಲ್ಲಿ ಈಗ ನಮಗೆ ಇಲ್ಲಿ ಚಿತ್ರ 4 ಅಂತ ಬರ್ದಿದ್ದಾರೆ. ಆಮೇಲೆ ನಮಗೆ 2 ದಿವಸದಲ್ಲಿ ರವಿಯ ವಿಷಯ ಬರ್ದಿಲ್ಲ. ಮತ್ತೆ 23ನೇ ತಾರೀಕಿಗೆ ಬರ್ದಿದ್ದಾರೆ ಸ್ವಾತಿ ಅರ್ಕಃ 45 ಮುಕ್ಕಾಲುಗಳಿಗೆ ಅಂತೇಳಿ ಬರ್ದಿದ್ದಾರೆ. ಹಾಗಿದ್ರೆ ಸ್ವಾತಿ ನಕ್ಷತ್ರಕ್ಕೆ ಇವತ್ತು ರಾತ್ರಿ ಅಂದ್ರೆ ಸಾಮಾನ್ಯ ಒಂದು 40 ಗಳಿಗೆ ಅಂತ ಹೇಳಿದ್ರೆ ಸೂರ್ಯೋದಯ ಆದ್ಮೇಲೆ ಸೂರ್ಯ ಅಸ್ತಮಾನ ಆದ್ಮೇಲೆ 15 ಮುಕ್ಕಾಲುಗಳಿಗೆ ನಮಗೆ ರಾತ್ರಿಯಲ್ಲಿ ಸ್ವಾತಿ ನಕ್ಷತ್ರಕ್ಕೆ ರವಿ ಪ್ರವೇಶ ಮಾಡ್ತಾನೆ. ನಾಳೆಯಿಂದ ಬರುವ ಮಳೆ ಸ್ವಾತಿ ಮುತ್ತಿನ ಮಳೆ ಹನಿ. ನಾಳೆಯಿಂದ ಸ್ವಾತಿ ಮಳೆ ಬಂದ್ರೆ ನಾಳೆಯಿಂದ ಮಳೆ ಬಂದ್ರೆ ಅದು ಸ್ವಾತಿಯ ಮಳೆ ಅಂತೇಳಿ ಲೆಕ್ಕ ನಮಗೆ. ಆಯ್ತಾ? ಇವತ್ತು ರಾತ್ರಿ ಈಗ ಸ್ವಾತಿ ನಕ್ಷತ್ರಕ್ಕೆ ಹೋಗ್ತಾನೆ. ಸ್ವಾತಿ ನಕ್ಷತ್ರ 1ನೇ ಪಾದ ಎಲ್ಲಿ ಬರ್ತದೆ ನಮಗೆ? ಧನುರ್ ರಾಶಿಯಲ್ಲಿ ಬರುತ್ತೆ. ಯಾವ ರಾಶಿ ಸ್ಥಿತಿ? ತುಲಾ ರಾಶಿಯಲ್ಲಿ ಸ್ಥಿತಿ. ತುಲಾದಿಂದ ನವಾಂಶ. ಸ್ವಾತಿ 1ನೇ ಪಾದ ಅಂದ್ರೆ ಧನುರ್ ರಾಶಿ. ಸರಿ. ಹಾಗೆ ಇಲ್ಲಿ 21ನೇ ತಾರೀಕಿಗೆ ಮೊನ್ನೆ ಶುಕ್ರನದ್ದು ಬರ್ದಿದ್ದಾರೆ. ಅನುರಾಧ ನಕ್ಷತ್ರ 3ನೇ ಪಾದಕ್ಕೆ ಶುಕ್ರ 15 ಕಾಲುಗಳಿಗೆ ಹೋಗಿದ್ದಾನೆ ಅಂತ. ಹಾಗಿದ್ರೆ ಆನಂತರ ಶುಕ್ರನನ್ನು ಇಲ್ಲಿ ಬರ್ದಿಲ್ಲ. ಇಲ್ಲಿ ಆನಂತರ ಶುಕ್ರ ಬರ್ದಿರುವಂತದ್ದು ಅನುರಾಧ ನಕ್ಷತ್ರ 4ನೇ ಪಾದಕ್ಕೆ ಶುಕ್ರ 25ನೇ ತಾರೀಕಿಗೆ ಚೇಂಜ್ ಆಗ್ತಾನೆ 1 ಗಡಿಗೆಗೆ. ಈಗ ಶುಕ್ರ ಹಾಗಿದ್ರೆ 23 ತಾರೀಕಲ್ವಾ? 21ನೇ ತಾರೀಕು ಆದ್ಮೇಲೆ 25ರವರೆಗೆ ನಮಗೆ ಸಾಮಾನ್ಯ ಅನುರಾಧ ನಕ್ಷತ್ರ 3ನೇ ಪಾದದಲ್ಲಿ ಶುಕ್ರ ಇರ್ತಾನೆ. ಹಾಗಿದ್ರೆ ಶುಕ್ರನ ಸ್ಥಿತಿ ಮತ್ತೆ ಅಂಶಕ ಎಲ್ಲಿ? ವೃಶ್ಚಿಕ ರಾಶಿಯಲ್ಲಿ ಬರುತ್ತೆ. ವೃಶ್ಚಿಕ ರಾಶಿಯಲ್ಲಿ ಸ್ಥಿತಿ ಬರ್ತದೆ. ಅಂಶಕ? ಹೌದು. ಅಂಶಕ ಕರ್ಕಾಟಕದಿಂದ ಶುರು ಆಗುತ್ತೆ. ವೃಶ್ಚಿಕ ಕರ್ಕಾಟಕದಿಂದ. ಹೌದು. ಕರ್ಕಾಟಕದಿಂದ ಶುರುವಾಗುತ್ತೆ. ಅದು ಸರಿ, ಅದು ಗೊತ್ತಾಯ್ತು. ನಾನು ಕೇಳಿದ್ದ ಅನುರಾಧ ನಕ್ಷತ್ರ 3ನೇ ಪಾದದ್ದು ಅಂಶಕ ಎಲ್ಲಿಗೆ ಬರ್ತದೆ? ಯಾವ ರಾಶಿಗೆ ಅಂಶಕ? 3ನೇ ಪಾದ ಆದ್ರೆ ತುಲಾ ರಾಶಿಗೆ ಬರುತ್ತೆ ಆಚಾರ್ಯ. 4ನೇ ಪಾದ ಆದ್ರೆ ವೃಶ್ಚಿಕಕ್ಕೆ ಬರುತ್ತೆ. 4ನೇ ಪಾದಕ್ಕೆ 25ನೇ ತಾರೀಕಿಗೆ ಹೋಗೋದು. ಇವತ್ತು ಯಾವ ತಾರೀಕು?
ಇವತ್ತು 23 ಅಂದ್ರೆ ಇನ್ನ ತುಲಾದಲ್ಲೇ ಇದ್ದಾನೆ. ತುಲಾಂಶಕದಲ್ಲಿ ಇದ್ದ ಶುಕ್ರ. ಹಾ ಹೀಗೆ ಒಂದು ಕಲಿಯುವಂತ ಹೀಗೆ ನಮಗೆ ಅಂದ್ರೆ ಆ ದಿವಸದಲ್ಲಿ ಈಗ ಗುರುವಿನದ್ದೆಲ್ಲ ತುಂಬಾ ದಿವಸ, ಒಂದು ತಿಂಗಳು, ಕೆಲವು ಸಲ ಒಂದು ಅಂಶಕಕ್ಕೆ ಒಂದು ತಿಂಗಳು ಬೇಕಾಗ್ತದೆ, ಕೆಲವು ಸಲ ಕೆಲವು ಗ್ರಹರು ಬೇಗ ಬೇಗ, ರವಿ ಬುಧ ಶುಕ್ರ ಬೇಗ ಬೇಗ ಹೋಗ್ತದೆ, ಚಂದ್ರ ಇನ್ನೂ ಬೇಗ ಹೋಗ್ತಾನೆ, ಮತ್ತೆ ಕುಜ ಅದೇ 1.5 ತಿಂಗಳಿಗೆ ಒಂದು ರಾಶಿ ಹೋಗುದಾದ್ರಿಂದ ಅವನು ಸ್ವಲ್ಪ ಒಂದು 7-8-10 ದಿವಸಗಳಿಗೆಲ್ಲ ಆ ಕಡೆ ಈ ಕಡೆ ಚೇಂಜ್ ಆಗ್ತಾನೆ. ಮತ್ತೆ ಅದನ್ನೆಲ್ಲ ಗಮನಿಸಿಕೊಳ್ಬೇಕು, ಯಾವ ದಿವಸದಲ್ಲಿ ವ್ಯತ್ಯಾಸ ಆಗ್ತಾ ಉಂಟು ಅಂತ. ಹಿಂದಿನ ದಿವಸ ಮತ್ತೆ ಮುಂದಿನ ದಿವಸದಲ್ಲಿ ನೋಡಿಕೊಂಡು ಈ ಸಮಯದಲ್ಲಿ ಯಾವ ನಕ್ಷತ್ರದಲ್ಲಿ ಎಷ್ಟನೇ ಪಾದದಲ್ಲಿ ಇದ್ದಾನೆ ಅಂತ ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ, ಅದನ್ನು ಗಮನಿಸ್ಬೇಕು. ಮತ್ತೆ ಈ ರೀತಿಯಲ್ಲಿ ಕೊಟ್ಟಾಗ ಒಂದು ಗ್ರಹ ಸ್ಥಿತಿಯನ್ನ ನಮಗೆ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿವಸ ಪಂಚಾಂಗದಲ್ಲಿ ಬರೆದು ಬಿಟ್ಟಿರ್ತಾರೆ ಗ್ರಹ ಸ್ಥಿತಿ ಅಲ್ವಾ. ಆ ಗ್ರಹ ಸ್ಥಿತಿ ಚೇಂಜ್ ಆಗಿದೆಯಾ ಅಂತ ನಾವು ನೋಡ್ಕೊಳ್ಬೇಕಷ್ಟೇ, ಅವನು ರಾಶಿ ವ್ಯತ್ಯಾಸ ಆಗಿದ್ದಾನಂತ. ನಿಮಗೆ ಉದಾಹರಣೆಗೆ ಇಲ್ಲಿಗ ನಮಗೆ ಅಮಾವಾಸ್ಯೆಯ ದಿವಸದಲ್ಲಿ ಬರೆದಿದ್ದಾರೆ ಕುಂಡಲಿಯನ್ನು, ಈ ಅಮಾವಾಸ್ಯೆ ದಿವಸ ಈ ರೀತಿಯಲ್ಲಿ ಇದೆ ಅಂತೇಳಿ. ಅಲ್ಲಿ ಅದು ಈ ಪಕ್ಷದಲ್ಲಿ ಆ ರೀತಿಯಲ್ಲಿ ಎಲ್ಲಾ ದಿವಸ ಆ ರೀತಿಯಲ್ಲಿ ಇರ್ಬೇಕು ಅಂತಿಲ್ಲ, ಇದು ಅಮಾವಾಸ್ಯೆ ದಿವಸದಲ್ಲಿ ಈ ರೀತಿಯಲ್ಲಿ ಇರುವಂತದ್ದು. ಅಮಾವಾಸ್ಯೆಯ ನಂತರ ನೋಡಿಕೊಂಡು ಅದೇನಾದ್ರೂ ವ್ಯತ್ಯಾಸ, ಅಮಾವಾಸ್ಯೆಯ ನಂತರ ಹುಟ್ಟಿದ್ರೆ ಯಾವಾಗ ವ್ಯತ್ಯಾಸ ಆಗಿದೆ, ಯಾವ ಗ್ರಹ ಕಡೆ ಆಗಿದ್ದಾನೆ ಅದನ್ನ ಬರ್ಕೊಳ್ಬೇಕು. ಇಲ್ಲ ಇದ್ರ ವ್ಯತ್ಯಾಸ ಆಗಿದ್ರೆ ಇದೇ ಕುಂಡಲಿಯಲ್ಲಿ ಈ ರೀತಿಯಲ್ಲಿ ಇದ್ರೆ ಆಯ್ತಷ್ಟೇ. ಇನ್ನಲ್ಲಿ ವಿಲೋಮ ಗತಿಕಾಹ ಪಾತಾಹ ಅಂತ ಹೇಳಿದೆ ಅಲ್ವಾ. ರಾಹು ಪಾತರು ಅಂತ ಹೇಳಿದ್ರೆ ರಾಹು ಕೇತುಗಳಿಗೆ ಪಾತ ಅಂತ ಕರೀತಾರೆ. ಪಾತಾಭ್ಯುಪಗಮೆ ಪ್ರಾಸಾದ ಮಂಟಪ ಉಪನಿಕೇತನ ದೈವ ಪ್ರಶ್ನೆಯಲ್ಲಿ ಒಂದು ಶ್ಲೋಕ ಬರ್ತದೆ. ಅದರಲ್ಲಿ ಚತುರ್ಥದಲ್ಲಿ ಈ ಪಾತಗ್ರಹರು ಬಂದ್ರೆ ಪತಿತಃ ಅಂತ್ಯಜಾನಾಂ, ಯಾರೋ ಧರ್ಮಭ್ರಷ್ಟರು ದೇವಸ್ಥಾನದ ಅಥವಾ ಅಂದ್ರೆ ಆ ದೇವರ ಪರಿಧಿಗೆ ಪ್ರವೇಶ ಮಾಡಿದ್ದಾರೆ ಅಂತ ಹೇಳುವಂತ ದೋಷವನ್ನು ಹೇಳ್ತಾರೆ. ಚತುರ್ಥದಲ್ಲಿ ರಾಹು ಅಥವಾ ಕೇತು ಬಂದರೆ ಅಂದ್ರೆ ಪಾತ ಅಭ್ಯುಪಗಮೆ ಪತಿತಃ ಅಂತ್ಯಜಾನ, ಪಾತಃ ಅಂತೇಳಿ ಅಲ್ಲಿ ರಾಹುಕೇತುಗಳನ್ನು ಉಲ್ಲೇಖ ಮಾಡ್ತಾರೆ. ಪಾತ ಅಂತ ಹೇಳಿದ್ರೆ ರಾಹು ಮತ್ತು ಕೇತುಗಳು. ಅವರು ಯಾವತ್ತೂ ಕೂಡ ವಿಲೋಮಗತಿಕಾಹ, ಅವರು ಯಾವತ್ತೂ ಕೂಡ ವಕ್ರಗತಿಯಲ್ಲೇ ಚಲನೆ ಮಾಡ್ತಾರೆ. ವಕ್ರಗತಿಯಲ್ಲಿ ಅಂತ ಹೇಳಿದ್ರೆ ಸಾಮಾನ್ಯ ಎಲ್ಲ ಗ್ರಹರು ಕೂಡ ರವಿಯಾದಿ ಗ್ರಹರೆಲ್ಲ, ಈಗ ರವಿ ಯಾವ ರಾಶಿಯಲ್ಲಿದ್ದಾನೆ? ತುಲಾ ರಾಶಿಯಲ್ಲಿದ್ದಾನೆ. ನೆಕ್ಸ್ಟ್ ಯಾವ ರಾಶಿಗೆ ಹೋಗ್ತಾನೆ? ಅವನು ಮುಂದಕ್ಕೆ ಹೋಗಿ ವೃಶ್ಚಿಕ ರಾಶಿಗೆ ಹೋಗ್ತಾನೆ. ಆದರೆ ರಾಹುಕೇತುಗಳೇ ಹಾಗೆಲ್ಲ, ಅವ್ರು ಉಲ್ಟಾ ಬರ್ತಾರೆ. ಮೀನ ರಾಶಿಯಿಂದ ಕುಂಭ ರಾಶಿಗೆ ಬರ್ತಾನೆ ರಾಹು, ಮೀನರಾಶಿಯಿಂದ ಮೇಷ ರಾಶಿಗೆ ಹೋಗಲ್ಲ. ಎಲ್ಲಾ ಗ್ರಹರು ಮೀನದಿಂದ ಮೇಷಕ್ಕೆ ಹೋಗುದಲ್ವಾ, ಎಲ್ಲರೂ ಮೀನದಿಂದ ಮೇಷ ಎಣಿಸುದಲ್ವಾ, ಮೀನದಿಂದ ಮೇಷಕ್ಕೆ. ಆದ್ರೆ ಇವರು ಮೀನದಿಂದ ಕುಂಭಕ್ಕೆ ಬರ್ತಾನೆ, ಇದು ಉಲ್ಟಾ. ಕನ್ಯಾ ರಾಶಿಯಲ್ಲಿರುವ ಕೇತು ಇನ್ನು ಮುಂದಕ್ಕೆ ಹೋಗಿ ಮುಂದಿನ ದಿನಗಳಲ್ಲಿ ಅವನು ಸಿಂಹ ರಾಶಿಗೆ ಹೋಗ್ತಾನೆ. ಅರ್ಥಾತ್ ಅವರು ವಕ್ರಗತಿಗಳು ಯಾವಾಗಲೂ ಕೂಡ. ಅವರದ್ದು ಕೂಡ ಅಲ್ಲಿ ಜಾತಕದ ಇದರಲ್ಲಿ ಕೊಟ್ಟಿರ್ತಾರೆ ಪಂಚಾಂಗದಲ್ಲಿ, ಅದನ್ನು ನೋಡಿಕೊಂಡು ಅವರ ಮುಂದೆ ನಾವು ಗ್ರಹ ಸ್ಥಿತಿ ಮತ್ತೆ ನವಾಂಶಕಗಳನ್ನ ಬರಿಬೇಕು. ಒಂದು ನಿಮಿಷ. ರೈಟ್ ಸರಿ. ಇನ್ನು ನವಾಂಶ ರಾಶಿ ಸಾಧನಂ. ಜ್ಯೋತಿಷದಲ್ಲಿ ದ್ವಾದಶಾಂಶ, ತ್ರಿಂಶಾಂಶ ಮೊದಲಾದ ಅನೇಕ ಅಂಶಕಗಳಿದ್ದರು. ಇದನ್ನು ನಾನು ಯಾವಾಗಲೂ ಹೇಳಿದ್ದೇನೆ ನಿಮಗೆ. ಬೇರೆ ಬೇರೆ ಅಂಶಗಳಿದ್ರು ಕೂಡ ಪ್ರಧಾನವಾಗಿರುವಂತದ್ದು ನವಾಂಶ ಅಂತೇಳಿ. ಈ ಅಂಶ ಅಂತ ಹೇಳಿದ್ರೆ ಸಾಕು ನಮಗೆ, ಅಂಶಕ ಅಂತ ಹೇಳಿ ಹೇಳ್ತೇವೆ. ಗ್ರಹಾಣಂ ಅಂಶಕಂ ಬಲಂ ಅಂತ ಹೇಳ್ತಾರೆ. ಗ್ರಹರಿಗೆ ಅಂಶಕದಲ್ಲಿ ಬಲ ಅಂತೇಳಿ, ಗ್ರಹರ ಸ್ಥಿತಿಗಿಂತಲೂ ಗ್ರಹರಿಗೆ ಅಂಶಕಕ್ಕೆ ಬಲ ಅಂತ ಹೇಳುವಂಥದ್ದು ಒಂದು ಅಭಿಪ್ರಾಯ ಇದೆ ಫಲ ನಿರೂಪಣೆಯಲ್ಲಿ. ತುಂಬಾ
ಬಲ ಇರುವಂತದ್ದು ಅಂತ. ಅಂದ್ರೆ ಫಲ ನಿರೂಪಣೆಗೆ ನವಾಂಶ ಅತಿ ಮುಖ್ಯ ಅಂತ ಹೇಳಿ ಲೆಕ್ಕ. ಅಂದ್ರೆ ಅಲ್ಲಿ ಅಂಶಕ ಅಂತೇಳಿ ಹೇಳಿದ್ರೆ ತ್ರಿಂಶಾಂಶವೋ ದ್ವಾದಶಾಂಶವೋ ಈ ಅಂಶಕಗಳಲ್ಲ. ಅಂಶಕ ಅಂತ ಹೇಳಿದ ತಕ್ಷಣ ನಮಗೆ ನವಾಂಶಕ ಅಂತೇಳಿ ಎಲ್ಲಾ ಅಂಶಕ, ಷೋಡಶಾಂಶ ಇದೆ, ಸಪ್ತಾಂಶ ಇದೆ, ಗ್ರಹರಿಗೆ ತ್ರಿಂಶಾಂಶ ಇದೆ, ಇದೆಲ್ಲ ಇದ್ರೂ ಕೂಡ ಈ ಜ್ಯೋತಿಷ್ಯ ಸೋಪಾನ ಪಾಠದವರಿಗೆ ಇದು ಬರ್ಬೇಕಷ್ಟೇ. ಅಂದ್ರೆ ಬೃಹಜಾತಕ ಪಾಠದವರಿಗೆ ಮೊನ್ನೆಲ್ಲ ಪಾಠ ಆಗಿದೆ ಇದು. ಅದರಿಂದ ಬೇರೆ ಬೇರೆ ಅಂಶಕ ವಿಷಯಗಳಿದ್ರೂ ಕೂಡ ಗ್ರಹರಿಗೆ ನವಾಂಶ ಅಂತ ಹೇಳುವಂತ ವಿಷಯಗಳು ಅತಿ ಬಲಿಷ್ಠ. ಗ್ರಹಣ ಅಂಶಕಂ ಬಲಂ ಎಂಬಂತೆ ಫಲ ನಿರೂಪಣೆಯಲ್ಲಿ ಇದಕ್ಕೆ ಅಷ್ಟು ಪ್ರಾಧಾನ್ಯ ಇದೆ ಎಂಬುದಾಗಿ ಅರ್ಥ. ಅಂಶರಾಶಿಯನ್ನು ತಿಳಿಯಲು ಅಜಮೃಗ ತೌಲಿ ಚಂದ್ರ ಭವನಾದಿ ನವಾಂಶ ವಿಧಿ ಎಂಬ ನಿಯಮದಂತೆ ಮೇಷ ಸಿಂಹ ಧನು ರಾಶಿಗಳಿಗೆ ಮೇಷದಿಂದಲೂ, ವೃಷಭ ಕನ್ಯಾ ಮಕರ ರಾಶಿಗಳಿಗೆ ಮಕರದಿಂದಲೂ, ಮಿಥುನ ತುಲಾ ಕುಂಭ ರಾಶಿಗಳಿಗೆ ತುಲಾದಿಂದಲೂ, ಕರ್ಕ ವೃಶ್ಚಿಕ ಮೀನ ರಾಶಿಗಳಿಗೆ ಕರ್ಕದಿಂದಲೂ ನವಾಂಶ ಗಣನೆ. ಅದು ನಿಮ್ಗೆ ಜ್ಯೋತಿಷ್ಯ ನಿನ್ನೆ ಸೋಪಾನ ಪಾಠ ಮಾಡ್ಬೇಕಾದ್ರೆ ಅದು ಕನ್ಫ್ಯೂಸ್ ನನಗೆ ಸ್ವಲ್ಪ ಆ ಕಡೆ ಈ ಕಡೆ ಆಯ್ತು. ಅಂದ್ರೆ ನವಾಂಶ ಪಾಠ ಆಗಿದೆ ಅಂತ ತಿಳ್ಕೊಂಡು ನಾನು ನಿಮಗೆ ಅದರ ವಿಷಯವನ್ನು ನಿರೂಪಣೆ ಮಾಡ್ತಾ ಇದ್ದೆ. ಆದ್ರೆ ನವಾಂಶದ ಕಂಡುಹಿಡಿಯುವ ಕ್ರಮ ಎಲ್ಲಿಂದ ಆರಂಭ ಅಂತ ಹೇಳುವಂತ ಒಂದು ಜ್ಯೋತಿಷ್ಯ ಸೋಪಾನದವರಿಗೆ ಆಗಿರ್ಲಿಲ್ಲ. ಮೊನ್ನೆ ಬೃಹಜಾತಕದವರಿಗೆ ಪಾಠ ಆಗಿತ್ತು. ಇದನ್ನು ತಿಳ್ಕೊಂಡ್ರೆ ಆಯ್ತು. ಇದೊಂದು ಸೂತ್ರ, ಅಜ ಮೃಗ ತೌಲಿ ಚಂದ್ರ ಭವನಾದಿ ನವಾಂಶ ವಿಧಿ ಅಂತ. ಅಜ ಅಂತ ಹೇಳಿದ್ರೆ ಅಲ್ಲಿ ಅರ್ಥ ಮೇಷರಾಶಿ, ಮೃಗ ಅಂತೇಳಿ ಹೇಳಿದ್ರೆ ಮಕರ ರಾಶಿ, ತೌಲಿ ಅಂತೇಳಿ ಹೇಳಿದ್ರೆ ತುಲಾ ರಾಶಿ, ಚಂದ್ರ ಭವನಾದಿ ಅಂತೇಳಿ ಹೇಳಿದ್ರೆ ಕರ್ಕಾಟಕ ರಾಶಿ, ಚಂದ್ರನ ಅಧಿಪತ್ಯವುಳ್ಳ ರಾಶಿ. ಮಾತ್ರ ಸಾಮಾನ ಚೂರಿಪ್ಪ ಎರಡು ಉಂಡು ಏನೇನು ಹರಿವಾಣ ಗಂಟ ಅಂದೆ ಪಾಠ. ಒಂದ್ ನಿಮಿಷ. ಸರಿ, ಇನ್ನು ಇಲ್ಲಿ ಬರೆದಿದ್ದಾರೆ ಸ್ಪಷ್ಟ, ಮೇಷ ಸಿಂಹ ಧನು ರಾಶಿಗಳಿಗೆ ಯಾವತ್ತು ಅಂಶಕ ಪ್ರಾರಂಭ ಆಗುದು ಮೇಷದಿಂದ ಅಂತ. ಅಂಶಕ ಅಂತ ಹೇಳಿದ್ರೆ ಒಂದು ರಾಶಿಯಲ್ಲಿ 30 ಡಿಗ್ರಿ ಇರ್ತದಲ್ಲ, 30 ಡಿಗ್ರಿಯನ್ನು ನಮಗೆ 9 ಪಾಲು ಮಾಡ್ಬೇಕು. 9 ಪಾಲು ಮಾಡಿದಾಗ ಜ್ಯೋತಿಷ್ಯ ಸೋಪಾನದವರಿಗೆ ಲೆಕ್ಕಾಚಾರ ಮಾಡ್ಬೇಕಾದ್ರೆ ಬಂದಿದೆ ಇದು 30 ಡಿಗ್ರಿ ಇತ್ಯಾದಿಗಳೆಲ್ಲ. 2 ಪಾಠ ಮಾಡೋದ್ರಿಂದಾಗಿ ಬಂದಿದೆ ಇಲ್ವ ಅಂತ ನೆನಪಾಗ್ತಾ ಇಲ್ಲ ನಮಗೆ. ಈಗ ಜ್ಯೋತಿಷ್ಯ ಸೋಪಾನವೇ ಪಾಠಕ್ಕೆ ಹೇಳುವವರು ಯಾರಿದ್ದೀರಿ? ಇದ್ದೀರಾ ಕೆಲವರಾದ್ರು? ನಾನಿದ್ದೀನಿ ಸುಮಾ. ನಿಮಗೆ ಒಂದು ರಾಶಿಯಲ್ಲಿ 30 ಡಿಗ್ರಿ ಇರುವಂತದ್ದು ಆಚಾರ್ಯ ಸುಮತಿ ಆಲ್ಸೋ ಇದ್ದೀನಿ. ಮಾಡಿದೆ, ಆಗಿದೆ ಅಲ್ವಾ? ಇದರಲ್ಲಿ ಆಗಿದೆ. ಅದ್ರಲ್ಲಿ ನಾವು ನಕ್ಷತ್ರ ಕಂಡುಹಿಡಿಯುವ ಕ್ರಮ ಎಲ್ಲ ಮಾಡಿದಾಗ ಬಂದಿದೆ ಅಲ್ವಾ? ಹೌದು, ಬಂದಿದೆ. ಒಂದು ನಕ್ಷತ್ರದ ಪಾದ ಅಥವಾ ಒಂದು ರಾಶಿಯಲ್ಲಿ 9 ಪಾಲು ಮಾಡಿದಾಗ ಎಷ್ಟು ಬರ್ತದೆ ಅಂತ ಹೇಳುವಂಥದ್ದನ್ನು ನೋಡಿದ್ದೇವೆ ಅಲ್ವಾ? ಹೌದು. ಒಂದು ನಕ್ಷತ್ರದ ಪಾದ ಎಷ್ಟು ಬರ್ತದೆ? 9 ಇರುತ್ತೆ. 4. ಮುಖ್ಯವಾಗಿ 4. ಒಂದು ನಕ್ಷತ್ರದಲ್ಲಿ ಪಾದ 4. ಅದರ ಡಿಗ್ರಿ ಮತ್ತೆ ಅಂಶ ಡಿಗ್ರಿ ಅಥವಾ ಭಾಗ, ಡಿಗ್ರಿ ಮತ್ತೆ ಕಲೆ 320. 320. ಹೌದು, ನೀವೇ ಹೇಳಿದ್ರೆ ಈಗ ನಾವು ಜ್ಯೋತಿಷ್ಯ ಸೋಪಾನ ಪಾಠ ಮಾಡುವವರಿಗೆ ಅಂತ ಹೇಳ್ಬೇಕು. ನಿಮಗೆ ಈಗ ಇದರಲ್ಲಿ ಪಾಠ ಆಗಿ ಅರ್ಥ ಆಗಿದೆ. ನಾನು ಕೇಳಿದ್ದು ಜ್ಯೋತಿಷ್ಯ ಸೋಪಾನ ಪಾಠ ಯಾರು ಅದು ಮಾತ್ರ ಕೇಳ್ತಾ ಇದ್ದಾರೆ, ಅವರಲ್ಲಿ ಕೇಳ್ತಾ ಇರೋದು. ಅವರಿಗೆ ಈಗ 3:20 ಅಂತ ಹೇಳುವಂತದ್ದು ಬಂದಿದೆ ಕಾಣುತ್ತದೆ. ನೆನಪುಂಟಾ? ಆಚಾರ್ಯ ನೆನಪಿದೆ. ಸರಿ ಸರಿ. ಒಂದು ನಕ್ಷತ್ರದ ಪಾದ 3 ಡಿಗ್ರಿ 20 ಕಲೆ ಇರ್ತದೆ. ಹಾಗೆ ಒಂದು ಅಂಶಕ ಅಂತ ಹೇಳಿದ್ರು ಕೂಡ ಅದರ ಪ್ರಮಾಣ ಎಷ್ಟು? 3 ಡಿಗ್ರಿ 20 ಕಲೆ. 2 ಅಂಶಕಗಳಾದಾಗ ಎಷ್ಟಾಗ್ತದೆ? 6:40. 3 ಆದಾಗ 10. ಸರಿ. ಹೀಗೆ ಒಟ್ಟು 9 ಅಂತ ಹೇಳಿ ಆದಾಗ ಎಷ್ಟಾಗ್ತದೆ? ಹಾಗಾದ್ರೆ 3ಕ್ಕೆ 10 ಆದ್ರೆ 9ಕ್ಕೆ ಎಷ್ಟು? 30. ಹಾಗಿದ್ರೆ ಒಂದು ರಾಶಿಯಲ್ಲಿ 9 ಅಂಶಕಗಳು ಇರ್ತದೆ ಅಲ್ವಾ? ಈ ಅಂಶಕಗಳು ಪ್ರಾರಂಭ ಆಗುದು ಮೇಷರಾಶಿಗೆ 9 ಅಂಶಕಗಳನ್ನ ಚಿಂತನೆ ಮಾಡಬೇಕು. ಮೇಷರಾಶಿಯ ಮೊದಲ 20 ಡಿಗ್ರಿಯವರೆಗೆ ಮೇಷಾಂಶಕ,
ಮೇಷರಾಶಿಯ ನಂತರದ 6:40 ಡಿಗ್ರಿಯವರೆಗೆ ನಮಗೆ ಡಿಗ್ರಿ ಕಲೆಗಳವರೆಗೆ ವೃಷಭಾಂಶಕ. ಮೇಷರಾಶಿಯಿಂದ ಮೊದಲನೇ ಅಂಶಕ ಮೇಷರಾಶಿ, ಎರಡನೇ ಅಂಶಕ ವೃಷಭ ರಾಶಿ, ಮೂರನೇ ಅಂಶಕ ಮಿಥುನ ರಾಶಿ, ಹಾಗೆ ಹೇಳ್ತಾ ಹೋಗಿ. 4 ಕರ್ಕಾಟಕ, 5 ಸಿಂಹ, ಹ್ಮ್. 6 ಕನ್ಯಾ, 7 ತುಲಾ, 8 ವೃಶ್ಚಿಕ, 9 ಧನಸ್ಸು, 10 ಮಕರ, 11 ಹತ್ತು ಕುಂಭ. ಬೇಡ, ಅಂಶಕ ಇರೋದು 9 ಅಲ್ವಾ? ಹಾ ಒಂದು ರಾಶಿಯಲ್ಲಿ ಅಂಶಕ ಅಂತ ಬರೆದು ಹಾ 9. ಹಾ 9 ಎಲ್ಲಿವರೆಗೆ ಬಂತು? ಧನುವರೆಗೆ. ಸರಿ, ಧನುವರೆಗೆ ಬಂತು. ಆಮೇಲೆ ನಮಗೆ ವೃಷಭ ರಾಶಿಯ ಅಂಶಗಳನ್ನು ಚಿಂತನೆ ಮಾಡಬೇಕು. ವೃಷಭ ರಾಶಿಗೆ ಮೊದಲನೇ ಅಂಶಕ್ಕೆ ಎಲ್ಲಿಗೆ ಬರ್ತದೆ? ಮಕರದಿಂದ. ಅದೇ ಮಕರದಿಂದ ಪ್ರಾರಂಭ ಆದ್ರೆ ಮಕರ, ಧನು ಆದ್ಮೇಲೆ ಮಕರ ಅಂತ ಹಾಗೆ ಕಂಟಿನ್ಯೂ ಬರ್ತಾ ಹೋಗ್ತದೆ. ಮಕರದಿಂದ ವೃಷಭ ರಾಶಿ 1ನೇ ಅಂಶಕ ಮಕರ, ವೃಷಭ ರಾಶಿ 2ನೇ ಅಂಶಕ ಕುಂಭ. 3ನೇ ಅಂಶಕ ಮೀನ. 4ನೇ ಅಂಶಕ ಮೇಷ. 5ನೇ ಅಂಶಕ ವೃಷಭ. 6ನೇ ಅಂಶಕ. ಮಿಥುನ. ಹೇಳ್ತಾ ಹೋಗಿ ಇನ್ನು. 7ನೇ. ಕರ್ಕಾಟಕ 7, 8 ಸಿಂಹ, ಕನ್ಯಾ 9. ಸರಿ, 9 ಕನ್ಯಾ. ಕನ್ಯಾಕ್ಕೆ ಎಂಡ್ ಆಯ್ತಲ್ವಾ? ನಂತರ ಮಿಥುನ ರಾಶಿ. ಮಿಥುನ ರಾಶಿ ತುಲಾಯಿಂದ ಪ್ರಾರಂಭ ಆಗುತ್ತೆ. ಕನ್ಯಾ ಮುಗಿದ್ಮೇಲೆ ತುಲಾ. 1 ಮಿಥುನ ರಾಶಿಯದ್ದು 1ನೇ ಅಂಶಕ 1 ತುಲಾ, 2 ವೃಶ್ಚಿಕ. ಮಹೋದಯ ಬೇರೆಯವ್ರಿಗೆ ಹೇಳಕ್ಕೆ ಹೇಳಿ. ಇನ್ನೊಬ್ರು ಇದ್ದಾರಲ್ಲ. ಸರಿ, ಬೇರೆ ಯಾರಿದ್ದಾರೆ ಜ್ಯೋತಿಷ ಸೋಪಾನ ಪಾಠದಲ್ಲಿ? ನನಗೊಂದು ಸಂಶಯ ಇಲ್ಲಿ. ಮೇಷ ಅಂತ ಶುರು ಮಾಡಿದಾಗ 9ನೇದು ಧನುರಿಂದ ಶುರುವಾಗಿದ್ದು, ವೃಷಭಕ್ಕೂ 9ನೇದು ಅಂತ ಹೋಯ್ತು. ಮಿಥುನಕ್ಕೆ ಯಾಕೆ 4ನೇದು ತುಲಾ ಅಂತ ತಗೊಳ್ತಿರೋದು? 5ನೇದು ಅರ್ಥ ಆಗ್ಲಿಲ್ಲ ನನಗೆ. ಅಲ್ಲಲ್ಲ, ಮೇಷಕ್ಕೆ ಶುರು ಮಾಡಿದಾಗ ಮೊದಲನೇ ಅಂಶಕ ಅಂತ ಹೇಳಿದಾಗೆಲ್ಲ 9ನೇದು ಧನುರ್ ರಾಶಿ ಅಂತ ಶುರು ಮಾಡಿದ್ದು ಲೆಕ್ಕಾಚಾರ ಮಾಡಿದಲ್ಲ, ಅಲ್ಲಿಗೆ ಎಂಡ್ ಆಗಿದೆ. 9 ಅಂಶಕ ಇಲ್ಲಿ ಮತ್ತೆ ಮಿಥುನ ಅಂತ ಶುರು ಮಾಡಿದಾಗ, ಮಿಥುನಕ್ಕೆ ಅಂತ ಹೇಳಿದಾಗ ತುಲಾಗೆನೆ ನಿಲ್ಸಿದ್ದೀನಕ್ಕೆ ನಿಲ್ಸಿದ್ದಲ್ಲ, ತುಲಾದಿಂದ ಪ್ರಾರಂಭ ಆಗಿದೆ. 1, 2, 1, 2, 3, 4, 5ನೇದು ಅಂತ ಆಯ್ತು. ಮೇಷದ್ದು ನಾನು ತಿಳಿದಂಗೆ ಅಲ್ಲಿಂದ ಶುರು ಮಾಡ್ಕೊಂಡು 9 ಧನು ಅಂತ ಆಯ್ತು. ನನ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ. ಮಿಥುನಕ್ಕೆ ಈ 9 ಅಂಶಕಗಳು ಉಂಟಲ್ಲ, ಹೌದು, ಒಂದು ರಾಶಿಯಲ್ಲಿ 9 ಅಂಶಕ ಇರುದು. ಕರೆಕ್ಟ್. ಮೇಷರಾಶಿಯಲ್ಲಿ 9 ಅಂಶಕ ಅಂತ ಹೇಳಿದ್ರೆ ಎಲ್ಲಿವರೆಗೆ ಬರ್ತದೆ ನಮಗೆ? ಧನು ರಾಶಿ ತನಕ ಬಂತು. ಎಲ್ಲ ಆರಂಭ ಆಗುದು ಮೇಷದಿಂದ ಅಲ್ವಾ? ಹೌದು. ನಿಮಗೆ ಸೃಷ್ಟಿ ಆರಂಭ ಆಗಿದ್ದು ಯಾವ ರಾಶಿಯಲ್ಲಿ? ಮೇಷದಿಂದ. ಅದರಿಂದಾಗಿ ಮೇಷ ಸುರುವಿನ ರಾಶಿ ಅಂತ. ಮೇಷ ರಾಶಿ ಪ್ರಥಮ ಅಂತೇಳಿ ಹೇಳ್ತಾರೆ. ಮೇಷ ರಾಶಿಯಿಂದ ಪ್ರಥಮ. ಸರಿ. ಮೇಷದಿಂದ ಮೀನವರೆಗೆ ಅಲ್ವಾ? 12. ಈ ಮೇಷ ರಾಶಿಯಿಂದ ನಮಗೆ ಅಂಶಕ ಅಂತ ಹೇಳಿದಾಗ 9 ಬರುವಂತದ್ದು ಅಲ್ವಾ? ಕರೆಕ್ಟ್. 12 ಅಂತ ಬಂದ್ರೆ ಮೀನಕ್ಕೆ ಎಂಡ್ ಆಗ್ತಾ ಇತ್ತು. 12 ಅಲ್ಲ, ಅಂಶಕಗಳು 9. ನವಾಂಶ ಅಂತ ಹೇಳುವಂತದ್ದು ಅದರ ಅರ್ಥವೇ 9 ಅಂತ ಹೇಳಿ. ಅದು ಎಲ್ಲಿವರೆಗೆ ಬರ್ಲಿಕ್ಕೆ ಅವಕಾಶ ಉಂಟು? ಧನುರಾಶಿ ತನಕ. ಧನುರಾಶಿಗೆ ಬಂದಾಯ್ತು ಅಲ್ವಾ? ಹೌದು. ಅಲ್ಲಿಗೆ ಎಂಡ್ ಆಯ್ತು ಮೇಷರಾಶಿ. ನೆಕ್ಸ್ಟ್ ರಾಶಿ ಯಾವುದು? ವೃಷಭ. ಧನುರಾಶಿಗೆ ಇಲ್ಲಿ ಎಂಡ್ ಆಯ್ತಲ್ವಾ? ಹೌದು. ಮತ್ತೆ ನೆಕ್ಸ್ಟ್ ರಾಶಿ ಯಾವುದು? ನಮ್ಗೆ ಎಲ್ಲಿಂದ ಪ್ರಾರಂಭ ಮಾಡ್ಬೇಕು ಧನುರಾಶಿ ಎಂಡ್ ಆದ್ರೆ? ನಂತರದ ರಾಶಿ ಯಾವುದು? ಹಾಗದು ವೃಷಭಕ್ಕೆ ವೃಷಭದಿಂದ ಲೆಕ್ಕ ಮಾಡೋದಲ್ಲ, ಮಕರದಿಂದ ಲೆಕ್ಕ. ಮಕರದಿಂದ ಲೆಕ್ಕ ಮಾಡ್ಬೇಕು. ಸರಿ ಸರಿ. ಹಾಗಾದ್ರೆ ಒಂದು ವೃಷಭ ರಾಶಿ 1ನೇ ಅಂಶಕ್ಕೆ ಎಲ್ಲಿಗೆ ಬಂತು? ಮಕರ. ಅಲ್ಲ, ಕನ್ಯಾಲಿ ಕೊನೆ ಆಗುತ್ತೆ. ಮಕರದಿಂದ ಶುರು ಮಾಡೋದಿದ್ರೆ ಅದೇ ಕನ್ಯಾಕ್ಕೆ ಕೊನೆ ಆಗ್ತದೆ. ಕನ್ಯಾ ಆದ್ಮೇಲೆ ನೆಕ್ಸ್ಟ್ ರಾಶಿ ಯಾವುದು? ತುಲಾ. ಮಿಥುನ. ವೃಷಭದ ನಂತರ ಮಿಥುನ. ಕನ್ಯಾಗೆ ವೃಷಭ ರಾಶಿಯಲ್ಲಿ ಕನ್ಯಾಗೆ ಎಂಡ್ ಆಯ್ತು. ಹಾಗಾದ್ರೆ ಮಿಥುನ ರಾಶಿಯಲ್ಲಿ ಯಾವ್ದ್ರಿಂದ ಪ್ರಾರಂಭ ಆಗ್ಬೇಕು? ತುಲಾಯಿಂದ ಶುರು ಆಗ್ಬೇಕಾ? ಹೌದು. ಕನ್ಯಾಲಿ ಎಂಡ್ ಆಯ್ತಲ್ಲ, ನೆಕ್ಸ್ಟ್ ತುಲಾ. ಅದರಿಂದಾಗಿ
ಮಿಥುನಗೆ ತುಲೆಯಿಂದ ಪ್ರಾರಂಭ. ತುಲೆಯಿಂದ ಪ್ರಾರಂಭ ಆಗಿ ಎಲ್ಲಿಗೆ ಎಂಡ್ ಆಗ್ತದೆ? ಮಿಥುನಕ್ಕೆ ಎಂದಾಗುತ್ತೆ ಮಹೋದಯ. ಅದೇ 9 ಲೆಕ್ಕ ಹಾಕಿ ನನಗೆ. ಈಗ ಯಾರು ಹೇಳಿದ್ರು ಅವರೇ ಹೇಳಿ. ಮಿಥುನ ತುಲಾ 1, ತುಲಾ 1, ವೃಶ್ಚಿಕ 2, ಧನಸ್ಸು 3, ಮಕರ 4, ಕುಂಭ 5, ಮೀನ 6, ಮೇಷ 7, ವೃಷಭ 8, ಮಿಥುನ 9. ಮಿಥುನಕ್ಕೆ ಎಂಡ್ ಆಯ್ತಲ್ವಾ? ಮಿಥುನ ರಾಶಿಗೆ ಅಂಶಕ ತುಲೆಯಿಂದ ಪ್ರಾರಂಭ ಆಗಿ ಮಿಥುನಕ್ಕೆ ಎಂಡ್ ಆಗ್ತದೆ. ನೆಕ್ಸ್ಟ್ ಕರ್ಕಾಟಕ ರಾಶಿ ಅಂಶಕ್ಕೆ ಎಲ್ಲಿಂದ ಪ್ರಾರಂಭ ಆಗ್ಬೇಕು? ಕರ್ಕಾಟಕದಿಂದಲೇ ಪ್ರಾರಂಭ ಆಗ್ಬೇಕು ಅಲ್ವಾ? ಕರ್ಕಾಟಕದಿಂದ ಪ್ರಾರಂಭ ಆಗಿ ಎಲ್ಲಿವರೆಗೆ ಹೋಗ್ತದೆ 9 ಅಂಶಕಗಳು? ಮೀನ. ಹಾಗಿದ್ರೆ ಕರ್ಕಾಟಕ ಆಗ್ಬೇಕಾದ್ರೆ ಒಂದು ಸಲ ಮೀನ ಮುಗೀತದೆ ಅಲ್ವಾ? 4 ಸುತ್ತು ಬಂದು ಮೀನಕ್ಕೆ ಎಂಡ್ ಆಗ್ತದೆ. ಈಗ 9 ಅಂತ ಬಂದು ಅಲ್ವಾ? ಸರಿ. ಇನ್ನು ನೆಕ್ಸ್ಟ್ ಸಿಂಹ ರಾಶಿಗೆ ಎಲ್ಲಿಂದ ಪ್ರಾರಂಭ ಆಗ್ಬೇಕು? ಸಿಂಹರಾಶಿ ಮೇಷದಿಂದ. ಮೇಷದಿಂದ ಶುರು. ಅದನ್ನೇ ಅವರು ಇಲ್ಲಿ ಸೂತ್ರದಲ್ಲಿ ಹೇಳಿದ್ದೆ ನಿಮಗೆ ಅರ್ಥ ಆಗ್ಲಿಕ್ಕೋಸ್ಕರ. ಅಜ ಮೃಗ ತೌಲಿ ಚಂದ್ರ ಭವನಾದಿ ನವಾಮಿ, ಇದನ್ನು ಹೀಗೆ ಮಾಡ್ತಾ ಹೋದ್ರು ಕೂಡ ನಿಮಗೆ ಬರುವಂತದ್ದು ಇದು ಹೀಗೆ ಬರ್ತದೆ. ಮೇಷ, ಸಿಂಹ, ಧನು ರಾಶಿಗಳಿಗೆ ಮೇಷದಿಂದಲೇ ಅಂಶಕಗಳು ಪ್ರಾರಂಭ ಆಗ್ತದೆ. ವೃಷಭ, ಕನ್ಯಾ ಹಾಗೆ ಮಕರ ರಾಶಿಗಳಿಗೆ ಮಕರದಿಂದಲೇ ಅಂಶಕ ಪ್ರಾರಂಭ ಆಗ್ತದೆ. ಇನ್ನು ಮಿಥುನ, ತುಲಾ, ಕುಂಭ ರಾಶಿಗಳಿಗೆ ನಮಗೆ ತುಲೆಯಿಂದಲೇ ಅಂಶಕ ಪ್ರಾರಂಭ ಆಗ್ತದೆ. ಚಂದ್ರಭವನ ಅಂತೇಳಿ ಹೇಳಿದ್ರೆ ನಮಗೆ ಕರ್ಕಾಟಕ ರಾಶಿ. ಕರ್ಕಾಟಕ, ವೃಶ್ಚಿಕ, ಮೀನ ರಾಶಿಗಳಿಗೆ ಯಾವತ್ತೂ ಕೂಡ ಅಂಶಕ ಪ್ರಾರಂಭ ಆಗುವಂತದ್ದು ಕರ್ಕಾಟಕದಿಂದಲೇ. ಯಾಕೆ ಅಂತ ಹೇಳುದನ್ನು ಈಗ ನಿಮಗೆ ಗೊತ್ತಾಯ್ತಲ್ಲ. ಯಾಕೆ ಅಂತ ಹೇಳಿದ್ರೆ ಸುತ್ತು ಬರ್ತಾ ಇರುದು 9 ಅಂಶಗಳಿಗೆ ಎಲ್ಲಿಂದ ಎಂಡ್ ಆಯ್ತಾ ಪುನಃ ಅಲ್ಲಿಂದ ಶುರು ಮಾಡುದು. ಹಾಗೆ ಕೊನೆಗೆ ಮೀನ ರಾಶಿಗೆ ಬಂದಾಗ ಎಲ್ಲಿಂದ ಪ್ರಾರಂಭ ಆಗ್ತದೆ? ಕರ್ಕಾಟಕ. ಮೇಷದಿಂದ. ಮೇಷ. ಮೀನ ರಾಶಿಗೆ ಅಂಶಕ ಪ್ರಾರಂಭ ಆಗುದು ಎಲ್ಲಿಂದ? ಮೀನರಾಶಿ ಕರ್ಕಾಟಕ ರಾಶಿಯಿಂದ ಪ್ರಾರಂಭ ಆಗ್ತದೆ. ಎಲ್ಲಿಗೆ ಎಂಡ್ ಆಗ್ತದೆ? ಮೀನಕ್ಕೆ. ಅಲ್ಲಿಗೆ ಮುಗೀತು ಅಲ್ವಾ? ಮೀನದ ಅಂಶಕ ಮೀನಕ್ಕೆ ಮುಗೀತದೆ. ಮೇಷದಿಂದ ಪ್ರಾರಂಭವಾಗಿ ಮೀನ ರಾಶಿಗೆ ಮೀನದಲ್ಲಿ ಮುಗೀತದೆ ಅಲ್ವಾ? ಇದೊಂದು ಅದ್ಭುತವಾದ ಒಂದು ಲೆಕ್ಕಾಚಾರ ಮಾಡಿ ಹಿರಿಯರು ಕೊಟ್ಟಿದ್ದಾರೆ ನಮಗೆ. ಈ ರಾಶಿ ಕುಂಡಲಿ ವ್ಯವಸ್ಥೆಯಲ್ಲಿ ಒಂದು ಅದ್ಭುತ ಇದೆ. ಚೆನ್ನಾಗಿದೆ. ಅದು ಸೂಕ್ಷ್ಮ ಅರ್ಥ ಆದಾಗ ಚೆನ್ನಾಗಿದೆ. ಮೇಲ್ನೋಟಕ್ಕೆ ಯಾಕೆ ಅಜಮೃಗ ತೌಲಿ ಚಂದ್ರ ಭವನ ಹೇಳಿದ್ರು ಅಂತ ಅರ್ಥ ಆಗುದಿಲ್ಲ. ಹೀಗೆ ಗಮನಿಸಿದಾಗ ನಮಗೆ ಒಂದೊಂದಾಗಿ ರೌಂಡ್ ಬರ್ತಾ ಇರ್ತದೆ ಅಂಶಕಗಳು. ಎಲ್ಲಿ ಎಂಡ್ ಆಯ್ತೋ ಪುನಃ ಇನ್ನೊಂದರಿಂದ ಶುರು ಆಗ್ತದೆ. ಅದು ಕರೆಕ್ಟ್ ನೆಕ್ಸ್ಟ್ ರಾಶಿಗೆ ಬರ್ತಾ ಹೋಗ್ತದೆ. ಆಯ್ತಾ? ಸರಿ. ಇನ್ನು ಲಗ್ನ, ಮಾಂದಿ ಹಾಗೂ ರವ್ಯಾದಿ ಗ್ರಹರ ನಕ್ಷತ್ರ ಪಾದ ಸ್ಥಿತಿಯನ್ನು ತಿಳಿದಲ್ಲಿ ನವಾಂಶ ರಾಶಿಯನ್ನು ನೇರವಾಗಿ ಕಂಡುಹಿಡಿಯಲು ಅಶ್ವಿನ್ಯಾದಿ ನಕ್ಷತ್ರಗಳನ್ನು 3 ಗುಂಪಾಗಿ ಮಾಡಿಕೊಳ್ಳಬೇಕು. ಈಗ 3 ನಕ್ಷತ್ರಗಳ 12 ಪಾದಗಳಿಗೆ ಕ್ರಮವಾಗಿ ಮೇಷಾದಿ 12 ರಾಶಿಗಳೇ ನವಾಂಶ ರಾಶಿಗಳು. ಇದು ಮತ್ತೆ ನೋಡುವ. ಈಗ ನಿಮಗೆ ಈಗ ಒಂದು ಇದು ನೋಡಿದ್ರಲ್ಲ ನೀವು, ಮೇಷಕ್ಕೆ ಮೇಷದಿಂದ ಪ್ರಾರಂಭ, ವೃಷಭಕ್ಕೆ ಮಕರದಿಂದ ಪ್ರಾರಂಭ ಆಯಿತು, ಮತ್ತೆ ತುಲಾ ರಾಶಿಗೆ ತುಲೆಯಿಂದ ಪ್ರಾರಂಭ ಆಯಿತು, ಕರ್ಕಾಟಕ ರಾಶಿಯಿಂದ ಪ್ರಾರಂಭ ಆಗಿ ಮೀನಕ್ಕೆ ಎಂಡ್ ಆಯ್ತು ಅಲ್ವಾ? ಕೇಳಿಸ್ತಾ ಉಂಟು? ಈಗ ನೋಡ್ತೀರಿ ಇದೇ ರೀತಿಯಲ್ಲಿ ಅಂದ್ರೆ ಮೇಷದಿಂದ ಕರ್ಕಾಟಕವರೆಗಿನ ಒಂದು ಗುಂಪು ಆಯ್ತಾ, ಮೀನಕ್ಕೆ ಎಂಡ್ ಆಗ್ತದಲ್ಲ. ಹಾಗೆ ಸಿಂಹ ರಾಶಿಯಿಂದ ನೆಕ್ಸ್ಟ್ ಗುಂಪು ನಮಗೆ ಎಲ್ಲಿವರೆಗೆ? ವೃಶ್ಚಿಕದವರೆಗೆ. ವೃಶ್ಚಿಕದವರೆಗೆ. ಯಾಕೆ? ನಕ್ಷತ್ರ ಮೂಲ ನಕ್ಷತ್ರ ಅಲ್ಲ, ಮಕಾ ನಕ್ಷತ್ರದಿಂದ ಜ್ಯೇಷ್ಠ ನಕ್ಷತ್ರ ತನಕ. ಮಕಾ ನಕ್ಷತ್ರ ಮೊದಲನೇ ಪಾದದಿಂದ ಜ್ಯೇಷ್ಠ ನಕ್ಷತ್ರ. ನಾನು ಕೇಳಿದ್ದೀಗ ಕೇವಲ ಇಷ್ಟೇ.
ಮೇಷರಾಶಿಗೆ ಮೇಷದಿಂದ ಪ್ರಾರಂಭ ಆಗಿ ಕರ್ಕಾಟಕ ರಾಶಿಗೆ ಅಂತ್ಯಾಂಶಕ್ಕೆ ಎಲ್ಲಿಗೆ ಬಂತು? ವೃಶ್ಚಿಕ. ನಾನು ತಲೆ ಇಟ್ಕೊಂಡು ಡಗ್ಗ ಡಗ್ಗ ಅಂತ ಚಚ್ಕೊಳ್ಬೇಕು. ಮೀನ. ಎಲ್ಲಿಗೆ ಅಂಶ ಏನಿದೆ? ರಾಜಲಕ್ಷ್ಮಿ ಮೇಡಮ್ ಹೇಳ್ಬೇಕು. ಹೇಳಿ ಹೇಳಿ, ನಂಗೆ ಅರ್ಥ ಆಗ್ಲಿಲ್ಲ ಕೇಳಿದ್ದು. ಅಲ್ಲ, ಕರ್ಕಾಟಕ ರಾಶಿಗೆ ಅಂಶಕ ಎಂಡ್ ಎಲ್ಲಿಗೆ ಅಂತ. ಮೀನ. ಮೀನರಾಶಿ. ಮೀನರಾಶಿ. ಹೌದು. ಎಲ್ಲಿಗೆ? ಎಲ್ಲರೂ ಹೇಳಿ ಆದ್ಮೇಲೆ ನೀವು ಹೌದು ಅಂತ ಹೇಳಿ. ನೀವೇ ಲೆಕ್ಕ ಸಿಂಹರಾಶಿ ಮಾಡಿ. ಮತ್ತೆ ಸಿಂಹರಾಶಿ ಮತ್ತೆ ಮೇಷದಿಂದ ಶುರು ಆಗೋ ಕಾರಣ ಸಿಂಹರಾಶಿಯಿಂದ ಅಂತ. ಹೌದು, ಸಿಂಹ ರಾಶಿಯಿಂದ ಕೊನೆಗೊಳ್ಳೋದು ಮೇಷಕ್ಕೆ. ಕರ್ಕಾಟಕಕ್ಕೆ ಅಂಶಕ್ಕೆ ಎಲ್ಲಿಂದ ಪ್ರಾರಂಭ? ಕರ್ಕಾಟಕ ರಾಶಿಗೆ ಕರ್ಕಾಟಕದಿಂದನೇ ಪ್ರಾರಂಭ. 9 ಲೆಕ್ಕ ಹಾಕಿ. ಕರ್ಕಾಟಕ ರಾಶಿಯಿಂದ 9 ಎಲ್ಲಿಗೆ ಬರ್ತದೆ? ಮೀನ. ಮೀನ. ಮೀನ ಆಯ್ತಲ್ಲ. ಹಾಗಿದ್ರೆ ಮೀನ ರಾಶಿಗೆ ಒಂದು ಎಂಡ್ ಆಗುವಂತದ್ದು ಅಂಶಕ ಕರ್ಕಾಟಕ ರಾಶಿಯಲ್ಲಿ ಎಂಡ್ ಆಗ್ತದೆ ಅಲ್ವಾ? ಹೌದು ಹೌದು. ಕರ್ಕಾಟಕ ರಾಶಿ ಅಂಶಕ ಲೆಕ್ಕ ಹಾಕಿದಾಗ ಮೀನಕ್ಕೆ ಎಂಡ್ ಆಗ್ತದೆ. ಅದರಿಂದಾಗಿ ಮೇಷಕ್ಕೆ ಮೇಷದಿಂದ ಪ್ರಾರಂಭ ಆಗ್ತದೆ, ಕರ್ಕಾಟಕಕ್ಕೆ ಮೀನದಿಂದ ಹೌದು. end ಆಗ್ತದೆ. ಒಂದು ಗುಂಪಾಯ್ತದ್ದು ನನ್ಗೆ. ಮೇಷ, ವೃಷಭ, ಮಿಥುನ ಮತ್ತೆ ಕರ್ಕಾಟಕ, ಇದು ಒಂದು ಗುಂಪು ಅಂತ ಹೇಳಿ ಆಯ್ತಾ? ಒಂದು ಸಲ ಮೀನಕ್ಕೆ ಎಂಡ್ ಆಗ್ತದಲ್ಲ, ಇದೊಂದು ಗಡಿ. ಹೌದು ಹೌದು. ಇನ್ನೊಂದು ಗುಂಪು ಯಾವುದು ನಮಗೆ? ಸಿಂಹದಿಂದ ಸಿಂಹ, ವೃಶ್ಚಿಕ. ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ. ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ. ಯಾಕೆ ಅಂತ ಹೇಳಿದ್ರೆ ಸಿಂಹ ರಾಶಿಗೆ ಮೇಷದಿಂದ ಆರಂಭವಾಗಿ ಅಂಶಕ, ವೃಶ್ಚಿಕ ರಾಶಿಗೆ ಕೊನೆಯ ಅಂಶಕ್ಕೆ ಎಲ್ಲಿಗೆ ಬರ್ತದೆ? ಮೀನರಾಶಿ. ಮೀನರಾಶಿ ಅಂಶಕ. ವೃಶ್ಚಿಕ ರಾಶಿಗೆ ಆರಂಭ ಅಂಶಕ ಕೇಳಿದ್ದಲ್ಲ, ವೃಶ್ಚಿಕ ರಾಶಿಯ ಕೊನೆಯ ಅಂಶಕ್ಕೆ ಎಲ್ಲಿಗೆ ಬರ್ತದೆ? ಕೊನೆ ಅಂಶಕ ಮೀನದಲ್ಲಿ ಬರುತ್ತಾ? ಯಾಕೆ ಮೀನದಲ್ಲಿ? ಕರ್ಕಾಟಕದಿಂದ ಪ್ರಾರಂಭ ಆಗತ್ತೆ. ಸರಿ, ಕರ್ಕಾಟಕದಿಂದ ಪ್ರಾರಂಭ ಆಗಿ ವೃಶ್ಚಿಕ ರಾಶಿಗೆ 9ನೇ ಅಂಶಕ ಮೀನಕ್ಕೆ ಬರ್ತದೆ ಅಲ್ವಾ? ಹಾಗಿದ್ರೆ ಪುನಃ ಇನ್ನೊಂದು ರೌಂಡ್ ಅಲ್ಲಿ ನಮಗೆ ಮೇಷದಿಂದ ಪ್ರಾರಂಭವಾಗಿ ಮೀನಕ್ಕೆ ಎಂಡ್ ಆಗುವಂತದ್ದು ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಈ 4 ರಾಶಿಗಳ ವಿಷಯದಲ್ಲಿ ಅಂತೇಳಿ ಬಂದಾಗ ಸಿಂಹಕ್ಕೆ ಮೇಷದಿಂದ ಪ್ರಾರಂಭ ಆಗ್ತದೆ, ವೃಶ್ಚಿಕಕ್ಕೆ ಮೀನದಲ್ಲಿ ಎಂಡ್ ಆಗ್ತದೆ. ಇದೊಂದು ಗುಂಪಾಯ್ತಾ? ಇನ್ನು ಧನುರಾಶಿಗೆ ಅಂಶಕ್ಕೆ ಎಲ್ಲಿಂದ ಪ್ರಾರಂಭ? ಮೇಷದಿಂದ. ಮೇಷ. ಮೀನರಾಶಿಗೆ ಎಂಡ್ ಅಂಶಕ ಯಾವುದು? ಕೊನೆಯ ಅಂಶಕ ಯಾವುದು ಮೀನರಾಶಿ? ಮೀನರಾಶಿನೇ. ಕರ್ಕಾಟಕ. ಎಂಡಿಂಗು ಮೀನರಾಶಿನೇ ಆಗತ್ತೆ. ಎಲ್ಲಿಂದ ಪ್ರಾರಂಭ ಮೀನರಾಶಿಗೆ? ಕರ್ಕಾಟಕದಿಂದ. ಕರ್ಕಾಟಕ. ಕೊನೆಯ ರಾಶಿ, ಕೊನೆಯ ಅಂಶಕ ಮೀನರಾಶಿಯಲ್ಲೇ ಬರುತ್ತೆ. ಸರಿ, ಹಾಗಿದ್ದಾಗ ಇನ್ನೊಂದು ಗುಂಪಾಯ್ತು. ಧನುರಾಶಿಗೆ ಮೇಷದಿಂದ ಪ್ರಾರಂಭ ಅಂಶಕ, ಎಂಡ್ ಆಗುವಂತದ್ದು ಮೀನರಾಶಿಗೆ, ಇದೊಂದು ಗುಂಪು. ಹಾಗಿದ್ರೆ 4 ಗುಂಪು. ಇದನ್ನೇ ನಮಗೆ ರಾಜಾತಕ ಪಾಠದವರಿಗೆ ಆಗಿದೆ. ಶಶಿಭವನಾಲಿ ದಶಾಂತ ಮೃಕ್ಷ ಸಂಧಿಹಿ ಅಂತೇಳಿ ಹೇಳಿದ್ದಾರೆ ಅಲ್ವಾ? 4 ಸಂಧಿಗಳು ಅಂತೇಳಿ, 4 ವ್ಯವಸ್ಥೆಗಳು ಅಂತೇಳಿ, ಸಂಧಿಗಳು, ಗಡಿಗಳು ಅಂತ ಹೇಳ್ತಾರೆ ನಾವು. ಯಾವುದೆಲ್ಲ ಅಂತ ಹೇಳಿದ್ರೆ, ಒಂದು ಕರ್ಕಾಟಕ ಸಂಧಿ, ಇನ್ನೊಂದು ವೃಶ್ಚಿಕ ರಾಶಿ ಸಂಧಿ. ಶಶಿ ಭವನ ಅಂತ ಹೇಳಿದ್ರೆ ಯಾವುದು? ಕರ್ಕಾಟಕ. ಶಶಿ ಭವನ ಅಂತ ಹೇಳಿದ್ರೆ ಚಂದ್ರನ ಮನೆ, ಕರ್ಕಾಟಕ ರಾಶಿ. ಅಲಿ ಅಂತ ಹೇಳಿದ್ರೆ ಯಾವುದು? ವೃಶ್ಚಿಕ. ಅಲಿ ಅಂತ ಹೇಳಿದ್ರೆ ವೃಶ್ಚಿಕ ರಾಶಿ ಆಯ್ತಾ? ಎಲ್ಲಾ ಕಡೆಗಳಲ್ಲಿ ಬರ್ತದೆ, ಪಾಠ ಆಗಿದೆ ನಿಮಗೆ. ಸರಿ, ಜಪನದವರೆಗೆ ಆಗ್ಲಿಲ್ಲ. ಆದ್ರೆ ಅಲಿ ಅಂತ ಹೇಳಿದ್ರೆ ವೃಶ್ಚಿಕ ರಾಶಿ. ಶಶಿ ಭವನಾಲಿ ಅಲಿ, ಶಶಿ ಭವನಾಲಿ ಅಂತ ಹೇಳಿದ್ರೆ ಅಲ್ಲೇ ಬಂತು. ಶಶಿ ಭವನ ಅಲಿ. ಜಶ ಅಂತ ಹೇಳಿದ್ರೆ ಯಾವ ರಾಶಿ? ಮೀನ. ಜಶ ಅಂತ ಹೇಳಿದ್ರೆ ಮೀನ ರಾಶಿ. ಅದರಿಂದಾಗಿ ಇದು ಅಂತ ಇದರ ಈ 4 ರಾಶಿಗಳ ಕೊನೆ ಉಂಟಲ್ಲ, ಅದು ವೃಕ್ಷ ಸಂಧಿ ಅಂತೇಳಿ, ಇದು ರಾಶಿಯ ಸಂಧಿ ಅಂತೇಳಿ ಕರೀತಾರೆ. ಇದನ್ನ ಗಂಡ ಅಂತೇಳಿ ಕೂಡ ಇದಕ್ಕೆ ಸಂಜ್ಞೆ ಉಂಟು. ಇದು ಕೊನೆ ಅಲ್ವಾ? ಯಾವತ್ತು ಕೊನೆ ಅಂತ ಹೇಳುವಂತದ್ದು. ಈಗ ನಿಮಗೆ ಭಾರತ ದೇಶದ ಕೊನೆಯಲ್ಲಿ ಬರ್ತದೆ ಕಾಶ್ಮೀರ.
ಹಾ, ಅದು ಕನ್ಯಾಕುಮಾರಿಯಿಂದ ತೊಡಗಿದ್ರೆ ಕಾಶ್ಮೀರ, ಕಾಶ್ಮೀರದಿಂದ ಕಾಶ್ಮೀರ. ತೊಡಗಿದ್ರೆ ಕನ್ಯಾಕುಮಾರಿ. ಕನ್ಯಾಕುಮಾರಿ. ಅದು ಬೇಡ, ನಾನು ಕಾಶ್ಮೀರ ಅಂತ ಇಟ್ಕೊಳ್ಳುವ. ಅಲ್ಲಿ ಹಾ. ತುಂಬಾ ಸೂಕ್ಷ್ಮ ಪ್ರದೇಶ ಅಲ್ವಾ, ಅಲ್ಲಿ ಹೌದು. ಗಡಿ ಪ್ರದೇಶ. ಅಲ್ಲಿ ಗಡಿ. ಒಂದಷ್ಟು ಸೈನಿಕರನ್ನ ನಿಯಮನ ಮಾಡಿ ಇಡ್ತಾರೆ. ಯಾಕೆ? ಅಲ್ಲಿ ಯಾವಾಗ್ಲೂ ತೊಂದರೆ ಆ ಬರ್ತದೆ. ಕಡೆ ಹೌದು, ಗಡಿ ಭಾಗದಲ್ಲಿ. ಅದು ಗಂಡ ಅಂತದನ್ನೇ ಕರೆಯುವುದು ನಮಗೆ ರಾಶಿಗಳಲ್ಲಿ. ಈ ಕೊನೆಯ ಭಾಗಗಳು ಅತ್ಯಂತ ತೊಂದರೆ ಉಳ್ಳಂತದ್ದು ಅಂತೇಳಿ. ಅಂತ್ಯ ಭಾಗ ಇದು ಒಳ್ಳೇದಲ್ಲ ಅಂತ. ಒಂದೊಂದು ಮುಗಿತದಲ್ಲ ಒಂದೊಂದು ವ್ಯವಸ್ಥೆಯಲ್ಲಿ. ನಿಮಗೆ ಮೀನಕ್ಕೆ ಅಂತ್ಯ ಆಗ್ತದೆ, ಆದ್ರಿಂದಾಗಿ ಕರ್ಕಾಟಕ ರಾಶಿಯ ಕೊನೆ ಮೀನ ಅಂತ್ಯ ಆಗ್ತದೆ ಅಲ್ಲಿ ಕೂಡ. ನಿಮಗೆ ವೃಶ್ಚಿಕ ರಾಶಿಯ ಕೊನೆಯೂ ಕೂಡ ನವಾಂಶಕದಲ್ಲಿ ಮೀನಾಂತ್ಯವೇ ಆಗುವಂಥದ್ದು. ಮೀನರಾಶಿಯಲ್ಲಿ ಕೂಡ ಮೀನಾಂತ್ಯವೇ ಆಗ್ತದೆ. ಅದರಿಂದಾಗಿ ಕರ್ಕಾಟಕದ ಅಂತ್ಯ, ವೃಶ್ಚಿಕ ರಾಶಿ ಅಂತ್ಯ, ಮೀನರಾಶಿ ಅಂತ್ಯ ನಮಗೆ ಅದು ಗಂಡಾಂತ ಅಂತ ಹೇಳುವಂತಹ ದೋಷ ಉಳ್ಳಂತದ್ದು. ಗಂಡಾಂತೆ ಯಾವರಾದ್ರೂ ಗಂಡಾಂತ ಎಂಬತಕ್ಕಂತಹ ದೋಷದಲ್ಲಿ ಹುಟ್ಟಿದ್ರೆ ಅವನು ಬದುಕುವುದಿಲ್ಲ, ಹುಟ್ಟಿದ ತಕ್ಷಣ ಸಾಯ್ತಾನೆ. ಮಾತುರಪತ್ಯ, ಅವನ ತಾಯಿಗೆ ಹಿತನಾಗಿರತಕ್ಕಂಥವನು ಆಗಿರುವುದಿಲ್ಲ. ಸ್ವಕುಲ ಹಂತ, ತನ್ನ ಕುಲಕ್ಕೆ ಕೆಟ್ಟ ಹೆಸರನ್ನು ತರುವವನು ಹಾಕಿರ್ತಾನೆ. ಆದರೆ ಗಂಡಾಂತೆ ಯದಿ ಜೀವತಿ, ಯಾರಾದರೂ ಗಂಡಾಂತದಲ್ಲಿ ಹುಟ್ಟಿ ನಂತರದಲ್ಲಿ ಅವನು ಬದುಕಿದ ಅಂತೇಳಿ ಹೇಳಿದ್ರೆ ಅವನು ರಾಜ ಭವೇತ್, ಧಾರ್ಮಿಕ ಚಕ್ರವರ್ತಿ, ಧರ್ಮ ಉಳ್ಳಂತಹ ದೊಡ್ಡ ಜನ ಆಗ್ತಾನೆ ಅವನು. ಚಕ್ರವರ್ತಿ ಅಂತ ಹೇಳಿದ್ರೆ ಈಗ ವ್ಯವಸ್ಥೆಯಲ್ಲಿ ಬದುಕಿದ್ರೆ ದೊಡ್ಡ ಜನ ಆಗ್ತಾನೆ. ಸಾಮಾನ್ಯವಾಗಿ ಬದುಕುವುದಿಲ್ಲ, ತೊಂದರೆಗೊಳಪಟ್ಟು ಏನೋ ಒಂದು ತೊಂದರೆಗೊಳಪಟ್ಟು ಮರಣವನ್ನು ಹೊಂದ್ತಾನೆ. ಬದುಕಿದ್ರೆ ದೊಡ್ಡ ಜನ ಆಗ್ತಾನೆ ಅಂತೇಳಿ ಅಂತ ಒಂದು ವಿಷಯ ಉಂಟು. ಅದರಿಂದಾಗಿ ಗಂಡ ಅಂತೇಳಿ ಎಲ್ಲಾ ವಿಷಯದಲ್ಲಿಯೂ ಕೂಡ ನಮಗೆ ಗಂಡ ಅಂತ ಒಳ್ಳೆಯದಲ್ಲ ಅಂತೇಳಿ ಉಂಟು. ಈ ನವಾಂಶ ವ್ಯವಸ್ಥೆ ನಿಮಗೆ ಸೂಕ್ಷ್ಮವಾಗಿ ಹೇಳಿದ್ದಷ್ಟೇ ನಾನು, ಆಯ್ತಾ? ಈಗ ಗಂಡ ಅಂತದ ಪಾಠ ಬರ್ಲಿಲ್ಲ. ಆದ್ರೆ ಯಾಕೆ ಗಂಡ ಅಂತ ಹೇಳುವಂತದ್ದು 4 ರಾಶಿಗಳ ಅಂತ್ಯಗಳೇ ಯಾಕೆ ಅಂತ ಹೇಳಿದ್ರೆ, ಈ 4 ರಾಶಿಗಳಲ್ಲಿ ಕೂಡ ಅಂತ್ಯ ಮೀನ ಬರ್ತದೆ ಅದರಿಂದಾಗಿ, ಆಯ್ತಾ? ಸರಿ. ಇನ್ನೊಂದು, ಅದರಲ್ಲಿ ನಮಗೆ ನಕ್ಷತ್ರ ಪ್ರಕರಣದಲ್ಲಿ ಕೂಡ 3 ವಿಭಾಗ ಮಾಡ್ತಾರೆ. ಸಮಯ ತುಂಬಾ ಆಗಿದೆ ಅಲ್ಲ, ಸರಿ. ನಕ್ಷತ್ರದಲ್ಲಿ ಕೂಡ ಅಶ್ವಿನ್ಯಾದಿ ಆಶ್ಲೇಷ ಅಂತೇಳಿ ಹೇಳ್ತಾರೆ. 3 ವಿಭಾಗ ಮಾಡ್ತಾರಲ್ಲ, ಅಶ್ವಿನಿಯಿಂದ ಹಿಡ್ಕೊಂಡು ಆಶ್ಲೇಷ, ಮಖಾದಿಂದ ಹಿಡ್ಕೊಂಡು ಜ್ಯೇಷ್ಠ, ಅದನ್ನೀಗ ಒಬ್ರು ಹೇಳಿದ್ರೆ, ಈಗ ಮೂಲ ನಕ್ಷತ್ರದಿಂದ ಹಿಡ್ಕೊಂಡು ರೇವತಿ. ಈ ರಾಶಿಗಳಲ್ಲಿ ಈ ನಕ್ಷತ್ರಗಳು ಕೂಡ ಬರುವಂತದ್ದು. ನಮಗೆ ಲೆಕ್ಕ ಹಾಕಿದ್ರೆ ನಿಮಗೆ ಅಶ್ವಿನಿ ನಕ್ಷತ್ರ ಮೇಷದಲ್ಲಿ ಪ್ರಾರಂಭ ಆಗ್ತದೆ, ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯ ಕೊನೆಯ ನಕ್ಷತ್ರ, ಅದು ಆಶ್ಲೇಷಾಂತಂ, ಅಶ್ವಿನ್ಯಾದಿ ಆಶ್ಲೇಷಾಂತಂ, ಮಖ ಪೂರ್ವಂ ಜ್ಯೇಷ್ಠಾಂತಂ, ಇದು ಗಂಡ ಅಂತ. ಈ ರಾಶಿ ಗಂಡ, ಇದು ನಕ್ಷತ್ರ ಗಂಡ ಅಂತ. ಮೊದಲಿಗೆ ಹೇಳಿದ್ದು ರಾಶಿ ಗಂಡ ಅಂತ, ತಿಥಿ ಗಂಡ ಅಂತ 3 ವ್ಯವಸ್ಥೆಗಳಿದೆ. ತಿಥಿ ಇಲ್ಲಿಗೆ ರಾಶಿಗೆ ನಕ್ಷತ್ರಕ್ಕೆ ಸಂಬಂಧ ಇಲ್ಲ. ನಿಮಗೆ ಆಶ್ಲೇಷ ನಕ್ಷತ್ರದ ಕೊನೆ, ಮತ್ತೆ ಅಶ್ವಿನಿ ನಕ್ಷತ್ರದ ಆರಂಭ, ಇನ್ನು ಮಖ ನಕ್ಷತ್ರದ ಆರಂಭ, ಜ್ಯೇಷ್ಠ ನಕ್ಷತ್ರದ ಕೊನೆ. ಹಾಗೆ ಮೂಲ ನಕ್ಷತ್ರದ ಪ್ರಾರಂಭದ ವ್ಯವಸ್ಥೆ ನಮಗೆ ರೇವತಿ ನಕ್ಷತ್ರದ ಕೊನೆ ಭಾಗ. ಇದು ಗಂಡ ಅಂತ, ನಕ್ಷತ್ರ ಗಂಡ ಅಂತ ಕರೀತಾರೆ ಇದನ್ನು. ನಿಮಗೆ ಹುಟ್ಟಬೇಕಾದ್ರೆ ಈಗ ಮೂಲ ನಕ್ಷತ್ರದ ಹುಡುಗಿ ಒಳ್ಳೆಯದಲ್ಲ ಅಂತ ಒಂದು ಮಾತುಂಟು ಅಲ್ವಾ? ಮೂಲ ನಕ್ಷತ್ರದಲ್ಲಿ ಹುಟ್ಟಿದವಳು ಮೂಲಜ ಶ್ವಶುರಂ ಹಂತಿ ಅಂತ, ತನ್ನ ಮಾವನಿಗೆ ದೋಷವನ್ನು ಕೊಡ್ತಾಳೆ. ಶ್ವಶುರ ಅಂತ ಗಂಡನ ತಂದೆಗೆ ಅಂತೇಳಿ. ಅದರಿಂದಾಗಿ ಮೂಲ ನಕ್ಷತ್ರದ ಹೆಚ್ಚಾಗಿ ನಮಗೆ ನೋಡಿಕೊಂಡು ಗಂಡನ ತಂದೆ ಇಲ್ಲದಿದ್ದ ಹುಡುಗ ಯಾರಾದ್ರೂ ಇದ್ರೆ, ತಂದೆ ಇಲ್ಲ ತೀರಿ ಹೋಗಿದ್ದ ಹುಡುಗ ಇದ್ರೆ ಅಂತವರಿಗೆ ಮೂಲ ನಕ್ಷತ್ರದ ಹುಡುಗಿಯನ್ನು ತರುವಂತ ಪ್ರಕ್ರಿಯೆಗಳುಂಟು. ಆದ್ರೆ ಮೂಲ ನಕ್ಷತ್ರ ಇಡೀ ದೋಷ ಅಲ್ಲ, ಅದು ಆದ್ಯ ಪಾದ ಆಗಿದ್ರೆ ಅದು ಮುಖ್ಯ ದೋಷ. ಅದು ಆದಿಭಾಗದಲ್ಲಿದ್ರೆ ಮಾತ್ರ ಮುಖ್ಯ ದೋಷ ಅಂತೇಳಿ ಹೇಳುವಂಥದ್ದು. ಹೀಗೆಲ್ಲ ಒಂದು ವ್ಯವಸ್ಥೆ ಮಾಡಿಟ್ಟಿದ್ದಾರೆ, ಆಯ್ತಾ? ಸರಿ, ಇನ್ನು ನವಾಂಶ ನಾಳೆದ್ದು ಪುನಃ ನೋಡುವ. ನವಾಂಶ ರಾಶಿ ಸಾಧನೆಗಳನ್ನ. ಮೂರ್ತಿತ್ವೇ ಪರಿಕಲ್ಪಿತಃ ಶಶಭೃತೋ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತಶ್ಚ ಎಡತಾಂ ಭರ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಲಯೋದಯ ಸ್ಥಿತಿ ವಿಭುಶ್ಚಾನೇಕಧಾ ಯಶತು ನ ಸದಧಾತ್ಮನೇಕ ಕಿರಣ ಸ್ತ್ರೈಲೋಕ್ಯ ದೀಪೋ ರವಿಃ.